ತಂದಾನೇ ನನಿತಾನ. ಉತ್ತಮ ಆರೋಗ್ಯಕ್ಕಾಗಿ ದ್ವಿದಳ ಧಾನ್ಯಗಳಾದ ಬೇಳೆಕಾಳುಗಳನ್ನು ಪ್ರತಿದಿನದ ಆಹಾರದಲ್ಲಿ ನಿಗದಿತ ಪ್ರಮಾಣದಲ್ಲಿ ಬಳಸುವುದು ಅವಶ್ಯಕ. ಆದರೆ ದ್ವಿದಳ ಧಾನ್ಯದ ಬೇಡಿಕೆ ಹೆಚ್ಚಿದ್ದು ಅದರ ಪೂರೈಕೆಗಾಗಿ ಸರ್ಕಾರ ಸಾಕಷ್ಟು ಹಣ ವ್ಯಯಿಸಿ ಆಮದು ಮಾಡಿಕೊಳ್ಳುತ್ತಿದೆ. ಹಾಗಾಗಿ ಬೇಸಿಗೆಗೆ ಕಾಲಿಡುತ್ತಿರುವ ಈ ಸಂದರ್ಭದಲ್ಲಿ ನೀರಿನ ಅಭಾವವಿರುವಂತಹ ರೈತ ಬಾಂಧವರು ಹಾಗೂ ಭತ್ತದ ಬೆಳೆಗಾರರು ಕಟಾವಿನ ನಂತರ ಭೂಮಿಯ ಲಭ್ಯ ತೇವಾಂಶ ಬಳಸಿಕೊಂಡು ಅಲ್ಪಾವಧಿಯ ದ್ವಿದಳ ಧಾನ್ಯಗಳ ಬೆಳೆ ಆಯ್ದುಕೊಳ್ಳಬಹುದು. ಈಗಾಗಲೇ ಚಳಿಗಾಲ ಮುಗಿದು ಬೇಸಿಗೆ ಕಾಲಕ್ಕೆ ನಾವು ಕಾಲಿಡ್ತಿದ್ವಿ. ಭತ್ತದ ಕಟಾವು ಈಗಾಗಲೇ ಮುಗಿದು ಸುಮಾರು 2-3 ತಿಂಗಳಾಗ್ತಾ ಬಂತು. ಈಗ ನಾಲೆಗಳಲ್ಲೂ ಸಹ ನೀರನ್ನು ಬಿಡುವ ಒಂದು ಸಂದರ್ಭ. ಹೀಗಾಗಿ ಈ ಭತ್ತ ಬೆಳೆಯುವ ಪ್ರದೇಶದಲ್ಲಿ ಅನೇಕರಿಗೆ ನೀರು ಸಹ ಸಿಗದೆ ಹೋಗ್ಬೋದು ಭತ್ತ ಬೆಳೀಲಿಕ್ಕೆ. ಅಂಥ ಪ್ರದೇಶಗಳಲ್ಲಿ ಸಹ ನಾವು ಬೇರೆ ಬೆಳೆಗಳನ್ನು ನಾವು ಆರಿಸ್ಕೊಳ್ಳೋದು ಒಳ್ಳೆಯದು. ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಭತ್ತದ ಕಟಾವಿನ ನಂತರ ಸಾಕಷ್ಟು ಭೂಮಿಯಲ್ಲಿ ತೇವಾಂಶ ಸಹ ಇರುತ್ತೆ. ಆ ತೇವಾಂಶವನ್ನು ಸಹ ನಾವು ಬೇರೆ ಬೆಳೆಗಳನ್ನು ಬೆಳೀಲಿಕ್ಕೆ ಉಪಯೋಗಿಸ್ಕೊಂಡು ಒಂದು ಬೆಳೆಯನ್ನು ಸಹ ಬೆಳೀಬೋದು. ಇನ್ನೊಂದು, ಈಗ ಬೇಸಿಗೆಯಲ್ಲಿ ನೀರಿನ ಅಭಾವ ಜಾಸ್ತಿ. ನೀರಾವರಿಗೆ ನೀರು ಸಿಕ್ಕದೇ ಹೋಗ್ತದೆ. ಕಡಿಮೆ ಪ್ರಮಾಣದಲ್ಲಿ ಸಿಗುವಂಥ ಸಂದರ್ಭವೂ ಸಹ ಇರುತ್ತೆ. ಸಾಮಾನ್ಯವಾಗಿ ಈ ಬೋರ್ವೆಲ್ಸಲ್ಲಿ ದೊರೆಯುವಂಥ ನೀರು, ಕೆರೆ ಕಟ್ಟೆಗಳಲ್ಲಿ ದೊರೆಯುವಂಥ ನೀರು, ಆಮೇಲೆ ನಾಲಾ ಕೊನೆಯ ಭಾಗದಲ್ಲಿ ಇರುವಂಥ ರೈತರು ಭತ್ತ ಬೆಳೀಲಿಕ್ಕೆ ಸಾಧ್ಯವಾಗದಂತಹ ರೈತ ಬಾಂಧವರು ಕೆಲವು ಅಲ್ಪಾವಧಿ ಬೆಳೆಗಳನ್ನು ಆರಿಸ್ಕೋಬೋದು. ಅದರಲ್ಲೂ ಮುಖ್ಯವಾಗಿ ಅಲ್ಪಾವಧಿ ಬೆಳೆಗಳು ಅಂತಂದರೆ ದ್ವಿದಳ ಧಾನ್ಯಗಳು ಈ ಒಂದು ಸಂದರ್ಭಕ್ಕೆ ಒಳ್ಳೆಯ ಬೆಳೆಗಳು ಅಂತ ನಮಗೆಲ್ಲರಿಗೂ ತಿಳಿದದ್ದೇ. ಆ ಬೆಳೆಗಳಲ್ಲಿ ಈ ದ್ವಿದಳ ಧಾನ್ಯಗಳು ಅಂದರೆ ನಾವು ಸಾಮಾನ್ಯವಾಗಿ ಪಲ್ಸಸ್ ಇಂತಹ ಬೆಳೆಗಳನ್ನು ಆಯ್ಕೆ ಮಾಡಿ ಬೆಳೆದದ್ದೇ ಆದರೆ ಈ ಒಂದು ಕಡಿಮೆ ನೀರಿನಲ್ಲೂ ಸಹ ಸಾಕಷ್ಟು ಬೆಳೆಯನ್ನು ನಾವು ಬೆಳೆಯಬಹುದು. ಅದಕ್ಕಿಂತ ಹೆಚ್ಚಾಗಿ ದ್ವಿದಳ ಧಾನ್ಯಗಳ ಬೆಳೆ ಉತ್ಪಾದನೆಯನ್ನು ಈ ಒಂದು ಸಂದರ್ಭದಲ್ಲಿ ಹೆಚ್ಚು ಮಾಡುವಂಥ ಅವಶ್ಯಕತೆಯೂ ಇದೆ. ಈಗ ನಮ್ಮ WHO ಏನು ಪ್ರಪಂಚದ ಆರೋಗ್ಯ ಸಂಸ್ಥೆ ಏನು ನಿಗದಿಪಡಿಸಿದೆ, ಸಾಮಾನ್ಯವಾಗಿ ಒಬ್ಬ ಮನುಷ್ಯ, ಆರೋಗ್ಯವಂತ ಮನುಷ್ಯ ಪ್ರತಿದಿನಕ್ಕೆ ಒಬ್ಬ ಮನುಷ್ಯ 80 ಗ್ರಾಮ್ನಷ್ಟು ದ್ವಿದಳ ಧಾನ್ಯಗಳನ್ನು ತಮ್ಮ ಆಹಾರದಲ್ಲಿ ಬಳಸಬೇಕು ಅಂತ ಒಂದು ನಿಗದಿ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ 40 ಗ್ರಾಮ್ಗಳ ಅಷ್ಟು ದ್ವಿದಳ ಧಾನ್ಯಗಳನ್ನು ನಾವು ಬಳಸಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಅದರ ಕೊರತೆ ಇದೆ, ಬೇಡಿಕೆ ಜಾಸ್ತಿ ಇದೆ. ಈ ಬೇಡಿಕೆಯನ್ನು ನೀಗಿಸಲಿಕ್ಕೋಸ್ಕರ ನಮ್ಮ ಭಾರತ ಸರ್ಕಾರ ಪ್ರತಿ ವರ್ಷ ಸುಮಾರು 2-3 ಮಿಲಿಯನ್ ಟನ್ ದ್ವಿದಳ ಧಾನ್ಯಗಳನ್ನು ಆಮದು ಮಾಡಿಕೊಳ್ತದೆ. ಅದಕ್ಕೆ ಸಾಕಷ್ಟು ಹಣವನ್ನು ಸಹ ನಾವು ವೆಚ್ಚ ಮಾಡಬೇಕಾಗ್ತದೆ. ಇಂಥ ಸಂದರ್ಭದಲ್ಲಿ ನಾವು ಈ ಒಂದು ಬೇಸಿಗೆ ಹಂಗಾಮಿನಲ್ಲಿ ದ್ವಿದಳ ಧಾನ್ಯಗಳನ್ನು ಆಯ್ಕೆ ಮಾಡಿ ಬೆಳೆಯೋದು ಬಹಳ ಮುಖ್ಯವಾದದ್ದು ಅಂತ ನಮಗೆ ಅನಿಸುತ್ತೆ. ಬೇಸಿಗೆ ಹಂಗಾಮಿನಲ್ಲಿ ಬೆಳೆಯಬಹುದಾದ ಪ್ರಮುಖ ದ್ವಿದಳ ಧಾನ್ಯ ಬೆಳೆಗಳೆಂದರೆ ಅಲಸಂದೆ, ಹೆಸರು, ಉದ್ದು ಮತ್ತು ಅವರೆ. ಅಲಸಂದೆಯ ಹಲವು ಸುಧಾರಿತ ತಳಿಗಳನ್ನು ಶಿವಮೊಗ್ಗದ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಬಿಡುಗಡೆ ಮಾಡಿದ್ದು C152, KM5 ಬೇಸಿಗೆ ಹಂಗಾಮಿಗೆ ಸೂಕ್ತವಾಗಿವೆ. ಬಿತ್ತಿದ 80-85 ದಿನಗಳಿಗೆ ಫಸಲು ಕೈಗೆ ಬರುತ್ತದೆ. ವೈಜ್ಞಾನಿಕವಾಗಿ ಬೇಸಾಯ ಕ್ರಮಗಳನ್ನು ಅನುಸರಿಸಿ ಜೊತೆಗೆ ಅಂತರ್ ಬೇಸಾಯ ಮಾಡಿ ಉತ್ತಮ ಇಳುವರಿ ಪಡೆಯಬಹುದು. ಈ ಒಂದು ಸಂದರ್ಭದಲ್ಲಿ ಬೆಳೆಯಬೇಕಾದಂತಹ ಆರಿಸಿಕೊಳ್ಬೇಕಾದಂಥ ಮುಖ್ಯವಾದ ದ್ವಿದಳ ಧಾನ್ಯಗಳು ಅಂತ ಹೇಳಿದರೆ ಅಲ್ಪಾವಧಿಯಾಗಿರಬೇಕು. ಯಾವುದೇ ಒಂದು ದ್ವಿದಳ ಧಾನ್ಯ ಅಲ್ಪಾವಧಿ ಬೆಳೆಯಾಗಿರಬೇಕು. ಅಂಥ ಬೆಳೆಗಳನ್ನು ಆಯ್ಕೆ ಮಾಡಬೇಕು. ಈ ಒಂದು ಸಂದರ್ಭದಲ್ಲಿ ತೊಗರಿ ಬೆಳೆಯನ್ನು ಆಯ್ಕೆ ಮಾಡಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಅದು ತುಂಬ ಅವಧಿ ಜಾಸ್ತಿ ತಗೊಳುತ್ತೆ. ಅದು ಮಳೆಯಾಶ್ರಿತಕ್ಕೆ ಸೂಕ್ತ ಆಗ್ತದೆ. ಈಗ ಅಲ್ಪಾವಧಿ ತಳಿಗಳನ್ನು ಸಹ ಈ ಮಳೆ ಬರುವ ಸೀಸನ್ನಲ್ಲೂ ಸಹ ನಾವು ಬೆಳೀಬಹುದು. ಮತ್ತು ನೀರಾವರಿ ಪ್ರದೇಶದಲ್ಲೂ ಸಹ, ನೀರಾವರಿ ಮತ್ತು ಬೇಸಿಗೆ ಹಂಗಾಮಿನಲ್ಲೂ ಸಹ ಬೆಳೀಲಿಕ್ಕೆ ಸಾಧ್ಯತೆ ಇದೆ. ಅವುಗಳಲ್ಲಿ ಮುಖ್ಯವಾದ ಬೆಳೆಗಳು ಅಂತಂದರೆ ಅಲಸಂದೆ, ಹೆಸರು, ಉದ್ದು ಮತ್ತು ಈ ಒಂದು ಅವರೆ.
ಈ 4 ಬೆಳೆಗಳನ್ನು ನಾವು ತುಂಬ ಸಮೃದ್ಧಿಯಾಗಿ ನಾವು ಬೆಳೀಲಿಕ್ಕೆ ಸಾಧ್ಯ ಇದೆ. ಈ ನೋಡಿ, ಈಗ ಅಲಸಂದೆ ಬೆಳೆಗಳನ್ನು ತೆಗೆದುಕೊಂಡ್ರೆ ಈಗ ಒಂದು ಭಾಳ ಸಕಾಲ ಈ ಬಿತ್ತನೆ ಮಾಡಲಿಕ್ಕೆ ಅಲಸಂದೆ ಆಗಿರ್ಬೋದು, ಉದ್ದು ಆಗಿರ್ಬೋದು, ಹೆಸರು ಆಗಿರ್ಬೋದು, ಅವರೇ ಆಗಲಿ, ಈ ಒಂದು ಸಮಯ ಭಾಳ ಸಕಾಲವಾಗಿದೆ. ಈ ಅಲಸಂದೆ ಬೆಳೆಯನ್ನು ತೆಗೆದುಕೊಂಡ್ರೆ ಇದರಲ್ಲಿ ಅನೇಕ ತಳಿಗಳನ್ನು ನಾವು ಕೃಷಿ ವಿಶ್ವವಿದ್ಯಾನಿಲಯದಿಂದ ಬಿಡುಗಡೆ ಮಾಡಿದ್ದೀವಿ. ಅದರಲ್ಲೂ ಮುಖ್ಯವಾಗಿ ಈ ಒಂದು ಹಂಗಾಮಿನಲ್ಲಿ C152 ಎಂಬ ತಳಿ ಉತ್ತಮವಾಗಿ ಬರುತ್ತೆ. ಅದರ ಜೊತೆಗೆ KM5 ಅನ್ನೋ ತಳಿಯನ್ನು ಸಹ ನಾವು ಆಯ್ಕೆ ಮಾಡಿ ಬೆಳಿಬೋದು. ಇವು ಸುಮಾರು 85ರಿಂದ 90 ದಿವಸಗಳ ಒಂದು ಅವಧಿಯಲ್ಲಿ ಬರ್ತಕ್ಕಂಥವು. ನಾವು ಇವುಗಳನ್ನು ಭೂಮಿ ಸಿದ್ಧತೆ ನಂತರ ರೈಜೋಬಿಯಂ ಮತ್ತು PSB ಏನು ಈ ರಂಜಕವನ್ನು ಕರಗಿಸುವ ಒಂದು ಬ್ಯಾಕ್ಟೀರಿಯಾಗಳ ಮೂಲಕ ನಾವು ಅವುಗಳಿಗೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬೇಕು. ಬಿತ್ತನೆ ಅಂತರ ಸುಮಾರು 18 ಅಂಗಲದಿಂದ 18 ಅಂಗಲ ಸಾಲಿಂದ ಸಾಲಿಗೆ ಇರಬೇಕು. 4 ಇಂಚುಗಳಷ್ಟು ಗಿಡದಿಂದ ಗಿಡಕ್ಕೆ ನಾವು ಬಿತ್ತನೆ ಮಾಡಿದ್ದೇ ಆದರೆ ಈ ಬೆಳೆಯನ್ನು ಉತ್ತಮವಾಗಿ ಬೆಳಿಬೋದಾಗಿದೆ. ಸುಮಾರು 20-25 ದಿನಗಳಲ್ಲಿ ನಾವು ಒಂದೆರಡು ಇಂಟರ್ ಕಲ್ಟಿವೇಷನ್ ಏನು ಅಂತರ ಬೇಸಾಯಗಳನ್ನು ಮಾಡಿ ಈ ಬೆಳೆಯನ್ನು ನಾವು ಈ ಉತ್ತಮವಾದ ಬೇಸಾಯ ಕ್ರಮಗಳನ್ನು ಅನುಸರಿಸಿ ಬೆಳೀಲಿಕ್ಕೆ ಸಾಧ್ಯ ಇದೆ. ಉದ್ದಿನಲ್ಲಿ TAU1, T9, ರಶ್ಮಿ ಎಂಬ ಸುಧಾರಿತ ತಳಿಗಳು ಲಭ್ಯವಿವೆ. ಸುಮಾರು 75 ದಿನಗಳಲ್ಲಿ ಇವು ಇಳುವರಿ ನೀಡುತ್ತವೆ. ಬೀಜೋಪಚಾರ ಮಾಡಿ ನಿಗದಿತ ಅಂತರದಲ್ಲಿ ಬಿತ್ತನೆ ಕೈಗೊಂಡಲ್ಲಿ ಉತ್ತಮ ಇಳುವರಿ ಲಭ್ಯ. ಉದ್ದು ಇದೊಂದು ಸಹ ಬಹಳ ಉತ್ತಮವಾದ ಬೆಳೆ. ಇದು ಉದ್ದು ಬೆಳೆಯಲ್ಲಿ ಅನೇಕ ತಳಿಗಳನ್ನು ನಾವು ಬಿಡುಗಡೆ ಮಾಡಿದ್ದೀವಿ. ಅದರಲ್ಲಿ ಮುಖ್ಯವಾಗಿ TAU1, T9 ಅನ್ನೋದು, ನಂತರ ರಶ್ಮಿ ಅಂತ ಒಂದು ಹೊಸ ತಳಿ, ಅದರ ಜೊತೆಗೆ ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯದಿಂದಲೂ ಸಹ DU1 ಅನ್ನೋ ಒಂದು ತಳಿಯನ್ನು ಸಹ ಬಿಡುಗಡೆ ಮಾಡಿದ್ದಾರೆ. ಈ ಎಲ್ಲ ತಳಿಗಳು ಸಾಮಾನ್ಯವಾಗಿ 75 ದಿನಗಳಲ್ಲಿ ಬರುವಂತಹ ಒಂದು ಅಲ್ಪಾವಧಿ ಬೆಳೆ. ಈ ಬೆಳೆಗಳನ್ನು ನಾವು ಸುಮಾರು 1 ಅಡಿ ಸಾಲಿನಲ್ಲಿ 4 ಇಂಚು ದೂರದಲ್ಲಿ ಒಂದೊಂದು ಸಸಿಗಳು ಬರುವಂತೆ ಬಿತ್ತನೆ ಮಾಡಿ ಬೆಳಿಬೋದು. ಈ ಬೆಳೆಯನ್ನು ಸಹ ಈ ರೈಜೋಬಿಯಂ ಮತ್ತು ಫಾಸ್ಫೋಬ್ಯಾಕ್ಟೀರಿಯಂ ಅನ್ನೋ ಒಂದು ಜೈವಿಕ ಗೊಬ್ಬರಗಳನ್ನು ನಾವು ಬೀಜಗಳಿಗೆ ಲೇಪನ ಮಾಡಿ ನಂತರ ಬಿತ್ತನೆ ಮಾಡೋದರಿಂದ ಹೆಚ್ಚಿನ ಒಂದು ಬೆಳೆ ನಮಗೆ ಗೊಬ್ಬರವನ್ನು ಕಡಿಮೆ ಮಾಡಿ ಆದರೂ ಬೆಳೀಲಿಕ್ಕೆ ಸಾಧ್ಯ ಇದೆ. ಹೆಸರಿನಲ್ಲಿ BGS9, KKP3, ಪೂಸಾ ಬೈಸಾಖಿ ಎಂಬ ತಳಿಗಳು ಬೇಸಿಗೆ ಹಂಗಾಮಿನ ಬಿತ್ತನೆಗೆ ಸೂಕ್ತವಾಗಿವೆ. ನಿಗದಿತ ಅಂತರದಲ್ಲಿ ಬಿತ್ತನೆ ಮಾಡಿ ವೈಜ್ಞಾನಿಕ ಕೃಷಿ ಕೈಗೊಂಡಲ್ಲಿ ಗುಣಮಟ್ಟದ ಇಳುವರಿ ಪಡೆಯಬಹುದು. ಹೆಸರು ಇದು ಸಹ ಒಂದು ತುಂಬ ಉತ್ತಮವಾದ ಬೆಳೆ. ಸುಮಾರು 65ರಿಂದ 70 ದಿವಸಗಳಲ್ಲೇ ಬರುವಂತಹ ತಳಿಗಳು ಇದ್ದಾವೆ. ಇದರಲ್ಲಿ BGS9 ಅನ್ನೋದು ಒಂದು, ಆಮೇಲೆ KKM3, ಆಮೇಲೆ ಪೂಸಾ ಬೈಸಾಖಿ ಅನ್ನೋ ಒಂದು ತಳಿಗಳು ಸಹ ಇದ್ದಾವೆ. ಇವನ್ನು ಸಹ ಈ ಒಂದು ಸಂದರ್ಭದಲ್ಲಿ ಬಿತ್ತನೆ ಮಾಡಲಿಕ್ಕೆ ಸಾಧ್ಯ ಇದೆ. ಇವುಗಳನ್ನು ಸಹ ಒಂದು ಸಾಲಿಂದ ಸಾಲಿಗೆ 30 ಸೆಂಟಿಮೀಟರು ಮತ್ತು ಗಿಡದಿಂದ ಗಿಡಕ್ಕೆ 10 ಸೆಂಟಿಮೀಟರ್ ದೂರದಲ್ಲಿ ಬೆಳೆದದ್ದೇ ಆದರೆ ಉತ್ತಮವಾಗಿ ನಾವು ಬೆಳಿಬೋದಾಗಿದೆ. ಸುಮಾರು ಇವೆಲ್ಲ ಹೆಸರು, ಉದ್ದು ಈ ಬೆಳೆಗಳನ್ನು ಸಾಮಾನ್ಯವಾಗಿ ಒಂದು ಎಕರೆಗೆ 6ರಿಂದ 8 kg ಬೀಜ ಬೇಕಾಗುತ್ತೆ. ಅಲಸಂದೆ ಆದರೆ ಜಾಸ್ತಿ ಸ್ವಲ್ಪ ಹೆಚ್ಚಿನ ಒಂದು ಬೀಜದ ಪ್ರಮಾಣ ಬೇಕಾಗುತ್ತೆ. 10ರಿಂದ 12 kg ಒಂದು ಎಕರೆಗೆ ಬೇಕಾಗುತ್ತೆ. ಹೆಬ್ಬಾಳ ಅವರೆ 3, ಹೆಬ್ಬಾಳ ಅವರೆ 4 ಕಾಳಿಗಾಗಿ ಮಾತ್ರವಲ್ಲ ತರಕಾರಿ ರೂಪದಲ್ಲೂ ಬೆಳೆಯಬಹುದಾಗಿದೆ. ದ್ವಿದಳ ಧಾನ್ಯ ಬೆಳೆಯುವ ಮೂಲಕ ಲಭ್ಯ ಭೂಮಿಯ ಸದ್ಬಳಕೆಯಾಗುವುದಲ್ಲದೆ ವಾತಾವರಣದಲ್ಲಿರುವ ಸಾರಜನಕವನ್ನು ಭೂಮಿಗೆ ಲಭ್ಯವಾಗುವಂತೆ ಮಾಡುವಲ್ಲಿ ಈ ಬೆಳೆಗಳು ಸಹಕಾರಿಯಾಗಿದ್ದು ಭೂಮಿಯ ಫಲವತ್ತತೆ ಹೆಚ್ಚಿಸುತ್ತವೆ. ಅವರೆ ಇದೇನು ನಾವು ಹೊಸದಾಗಿ ವಿಶ್ವವಿದ್ಯಾನಿಲಯಗಳಿಂದ ಬಿಡುಗಡೆಯಾದಂಥ ಹೆಬ್ಬಾಳ ಅವರೆ 3 ಮತ್ತು ಹೆಬ್ಬಾಳ ಅವರೆ 4 ಅಂತ 2 ತಳಿಗಳು ಇದ್ದಾವೆ. ಈ ತಳಿಗಳನ್ನು ನಾವು ಬೀಜಕ್ಕಲ್ಲದೆ ತರಕಾರಿಯಾಗಿ ಈ ಒಂದು ಸಂದರ್ಭದಲ್ಲೂ ಸಹ ಬೆಳೀಲಿಕ್ಕೆ ಸಾಧ್ಯ ಇದೆ. ಇವು ತರಕಾರಿಯಾಗಿ, ಹಸಿರು ತರಕಾರಿಯಾಗಿ 70ರಿಂದ 75 ದಿವಸದಲ್ಲೇ ಸಹ ನಾವು ಅವರೆಕಾಯಿ ವೆಜಿಟಬಲ್ ಪರ್ಪಸ್ಗೆ ನಾವು ಬೆಳೆದು ಮಾರಾಟನೂ ಮಾಡ್ಬೋದು.
100 ದಿನಕ್ಕೆ ಬಿಟ್ಟರೆ ಅವು ಬೀಜವಾಗಿಯೂ ಸಹ ನಮಗೆ ದೊರೆಯಲಿಕ್ಕೆ ಸಾಧ್ಯ ಇದೆ. ಇವೆರಡು ಬೆಳೆಗಳನ್ನು ಸಹ ನಾವು ಉತ್ತಮವಾಗಿ ಬೆಳೆದು ನಾವು ಲಾಭವನ್ನು ಪಡಿಬೋದು. ಕಡಿಮೆ ನೀರಿನಲ್ಲಿ ಇವನ್ನು ಬೆಳೆಸಬಹುದಲ್ಲದೆ ಹೆಚ್ಚಿನ ರಸಗೊಬ್ಬರಗಳ ಅವಶ್ಯಕತೆ ಇರುವುದಿಲ್ಲ. ಹಾಗಾಗಿ ರೈತ ಬಾಂಧವರು ಕಡಿಮೆ ಖರ್ಚಿನಲ್ಲಿ ಲಭ್ಯ ಸಂಪನ್ಮೂಲಗಳನ್ನು ಬಳಸಿ ಹೆಚ್ಚಿನ ಉತ್ಪಾದನೆ ಮಾಡಿ ಉತ್ತಮ ಆದಾಯ ಗಳಿಸಬಹುದು. ಈ ಎಲ್ಲ ದ್ವಿದಳ ಧಾನ್ಯಗಳನ್ನು ಬೆಳೆಯುವುದರಿಂದ ಒಂದು ಲಾಭ ಅಂತ ಹೇಳಿದರೆ, ಈ ನಾವು ಬೆಳೆಯ ಒಂದು ಪರ್ಯಾಯ ಬೆಳೆಗಳನ್ನು ಬೆಳೆದಂಗೆ ಆಗುತ್ತೆ. ಜೊತೆಗೆ ಈ ಬೆಳೆಗಳು ವಾತಾವರಣದಲ್ಲಿರುವ ಸಾರಜನಕವನ್ನು ತಮ್ಮ ಬೇರುಗಂಟುಗಳಲ್ಲಿರುವ ಈ ಬ್ಯಾಕ್ಟೀರಿಯಾಗಳ ಮೂಲಕ ಸಾರಜನಕವನ್ನು ವಾತಾವರಣದ ಸಾರಜನಕವನ್ನು ಭೂಮಿಗೆ ಸೇರಿಸಿ ಹೆಚ್ಚು ಫಲವತ್ತಾಗಿ ಭೂಮಿಯನ್ನು ಮಾರ್ಪಾಡು ಮಾಡಿಸುವಲ್ಲಿ ಭಾಳ ಸಹಾಯಕ ಆಗಿದೆ. ಆಮೇಲೆ ಈ ಬೆಳೆಗಳು ಸಾಮಾನ್ಯವಾಗಿ ಭೂಮಿಯನ್ನು ಮುಚ್ಕೊಳ್ಳೋದ್ರಿಂದ ಕಡಿಮೆ ನೀರಿನಲ್ಲೇ ಸಹ ಬೆಳಿಬೋದಾಗಿದೆ. ಕಡಿಮೆ ನೀರು ಅಂತ ಹೇಳಿದರೆ ಹೆಚ್ಚು 2-3 ನೀರನ್ನೇ ಬಿಟ್ಟು ಅಥವಾ ಹರಿಸಿ ನಾವು ಬೆಳೀಲಿಕ್ಕೆ ಸಾಧ್ಯ ಇದೆ. ಈ ಎಲ್ಲ ಬೆಳೆಗಳಿಗೆ ಈ ಒಂದು ಸಿಂಚನ ನೀರಾವರಿ ಪದ್ಧತಿಗಳನ್ನು ಅನುಸರಿಸಿದರೆ ನಮಗೆ ಉತ್ತಮ ಅನ್ನೋದು ಕಂಡು ಬಂದಿದೆ. ಇದರ ಜೊತೆಗೆ ಈ ಈ ಕರಾವಳಿ ಪ್ರದೇಶದಲ್ಲಿ, ವಿಶೇಷವಾಗಿ ಕರಾವಳಿ ಪ್ರದೇಶ, ಈ ಒಂದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ಮತ್ತು ಸೊರಬ ಮತ್ತು ಈ ಗುಡ್ಡಗಾಡು ಪ್ರದೇಶಗಳು ಏನಿದ್ದಾವೆ, ಭತ್ತದ ಕೊಯ್ಲಿನ ನಂತರ ಭೂಮಿಯಲ್ಲಿ ಸಾಕಷ್ಟು ಒಂದು ತೇವಾಂಶ ಇರುತ್ತೆ. ಆ ತೇವಾಂಶನ ನಾವು ಬಳಸ್ಕೋಬೇಕು ಅಂತ ಹೇಳಿದರೆ ಈಗಾಗಲೇ ಬಿತ್ತನೆ ಮಾಡಬೇಕು. ಈಗ ಬಿತ್ತನೆ ಮಾಡೋದ್ರಿಂದ ಈ ಕರಾವಳಿ ಪ್ರದೇಶದಲ್ಲಂತೂ ತುಂಬ ಉತ್ಕೃಷ್ಟವಾಗಿ ಈ ಅಲಸಂದೆ, ಹೆಸರು ಮತ್ತು ಉದ್ದು ಬೆಳೆಗಳನ್ನು ನಾವು ಬೆಳಿಬಹುದಾಗಿದೆ. ಅಲ್ಲಿರೋ ಒಂದು ತೇವಾಂಶವನ್ನೇ ಉಪಯೋಗಿಸ್ಕೊಂಬಿಟ್ಟು ಈ ಬೆಳೆಗಳು ಸುಮಾರು 4-5 ಕ್ವಿಂಟಾಲ್ ಎಕರೆಗೆ ಇಳುವರಿಯನ್ನು ಕೊಡಲಿಕ್ಕೆ ಸಾಧ್ಯ ಇದೆ. ಇವೆಲ್ಲವನ್ನೂ ಸಹ ತುಂಬ ತಾಂತ್ರಿಕತೆಗಳನ್ನು ತಿಳ್ಕೊಂಡು ಮಾಡಿದ್ದೇ ಆದರೆ ಹೆಚ್ಚಿನ ಇಳುವರಿಯನ್ನು ಕೊಡಲಿಕ್ಕೆ ಸಾಧ್ಯ ಇದೆ. ಸಾಮಾನ್ಯವಾಗಿ ಈ ಒಂದು ದ್ವಿದಳ ಧಾನ್ಯಗಳಿಗೆ ಹೆಚ್ಚಿನ ಒಂದು ರಸಗೊಬ್ಬರಗಳ ಅವಶ್ಯಕತೆ ಇರೋದಿಲ್ಲ. ನಾವು ವೈಜ್ಞಾನಿಕವಾಗಿ ಹೇಳಬೇಕಂದ್ರೆ ಸಾರಜನಕ, ರಂಜಕ, ಪೊಟ್ಯಾಷ್ ಒಳಗೊಂಡ ಗೊಬ್ಬರಗಳನ್ನು 10, 20, 10ರ ಪ್ರಮಾಣದಲ್ಲಿ ನಾವು 1 ಎಕರೆಗೆ ಕೊಟ್ಟಿದ್ದೇ ಆದರೆ ಇಷ್ಟು ಪ್ರಮಾಣ ಅವುಗಳಿಗೆ ಸಾಕಾಗ್ತದೆ. ಜೊತೆಗೆ 20 ದಿವಸ ಮತ್ತು 45 ದಿವಸಗಳಲ್ಲಿ ಒಮ್ಮೊಮ್ಮೆ ಈ ಒಂದು ಸಾಲ್ಯುಬಲ್ ಫರ್ಟಿಲೈಸರ್ಸ್ ಅಂತ ಸಿಗುತ್ತೆ, ಅಥವಾ 2% ಯೂರಿಯಾ ದ್ರಾವಣವನ್ನು ಮಾಡಿಕೊಂಡು 2 ಬಾರಿ ಎಲೆಗಳ ಮೇಲೆ ಸಿಂಪಡಿಸಿದ್ದೇ ಆದರೆ ಹೆಚ್ಚಿನ ಇಳುವರಿಯನ್ನು ನಾವು ನಿರೀಕ್ಷೆ ಮಾಡಬಹುದು. ಇವೆರಡು ಪದ್ಧತಿಗಳನ್ನು ಮಾಡಿದರೆ ನಮಗೆ ಕಾಳುಗಳು ಉತ್ಕೃಷ್ಟವಾಗಿ ಬರುವುದನ್ನು ನಾವು ಸಂಶೋಧನೆ ಮೂಲಕ ಕಂಡುಕೊಂಡಿದ್ದೀವಿ. ಒಟ್ಟಾರೆ ಈ ಒಂದು ಹಂಗಾಮಿನಲ್ಲಿ ನಾನು ರೈತರಿಗೆ ತಿಳಿಪಡಿಸೋದು ಅಂತಂದರೆ, ಭತ್ತದ ಕೊಯ್ಲಿನ ನಂತರ ಭತ್ತ ನಾಟಿ ಮಾಡಲಿಕ್ಕೆ ಸಾಧ್ಯವಾಗದೇ ಇದ್ದವರು ಅಲ್ಲಿ ಭತ್ತದ ಬೆಳೆ ನಂತರ ಉಳಿಕೆ ಒಂದು ತೇವಾಂಶವನ್ನು ಅದನ್ನು ಬಳಸ್ಕೊಂಡು ಈ ದ್ವಿದಳ ಧಾನ್ಯಗಳನ್ನು, ಅಲ್ಪಾವಧಿ ದ್ವಿದಳ ಧಾನ್ಯಗಳನ್ನು ಬೆಳೀಲಿಕ್ಕೆ ಸಾಧ್ಯ ಇದೆ. ಮತ್ತು ಭೂಮಿಯನ್ನು ಮುಂದಿನ ಮಳೆಗಾಲ ಬರೋವರೆಗೂ ಸಹ ಹಾಗೆ ಖಾಲಿ ಬಿಡೋದ್ರಿಂದ ಭೂಮಿಯ ಫಲವತ್ತತೆಯನ್ನು ನಾವು ಹೆಚ್ಚಿಸ್ದಂಗೆ ಆಗೋದಿಲ್ಲ, ಮತ್ತು ನಮ್ಮ ಭೂಮಿಯನ್ನು ಖಾಲಿ ಬಿಟ್ಟಂಗಾಗುತ್ತೆ. ಆಹಾರದ ಉತ್ಪಾದನೆಗೆ ನಾವು ಈ ಭೂಮಿಯನ್ನು ಉಪಯೋಗಿಸ್ಕೊಂಡ್ರೆ ಆಹಾರದ ಉತ್ಪಾದನೆಯಲ್ಲಿ ನಾವು ಹೆಚ್ಚಿನ ಒಂದು ಪಾತ್ರವನ್ನು ವಹಿಸ್ತೇವೆ ಅನ್ನೋದು ಒಂದು ಇಲ್ಲಿ ಕಂಡುಬರ್ತದೆ. ಈಗ ಭೂಮಿ ಪಾಳು ಬಿಡೋದ್ರಿಂದ ಒಟ್ಟಾರೆ ಆಹಾರದ ಉತ್ಪಾದನೆ ಕಡಿಮೆ ಆಗೋ ಸಾಧ್ಯತೆ ಇದೆ. ಆಹಾರವನ್ನು ಭೂಮಿಯಿಂದಲೇ ಪಡಿಬೇಕೆ, ಭೂಮಿ ನೀರನ್ನು ಉಪಯೋಗಿಸ್ಕೊಂಡೇ ಪಡಿಬೇಕೆ ಹೊರತು ಎಲ್ಲಿಂದಲೂ ಪಡಿಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಮಾತುಗಳನ್ನ ನಾನು ನಮ್ಮ ರೈತ ಬಾಂಧವರಿಗೆಲ್ಲರಿಗೂ ತಿಳಿಪಡಿಸ್ತೇನೆ.